ಸಸ್ಯಕಾಶಿ ಲಾಲ್ಬಾಗ್ ಇತ್ತೀಚೆಗಂತೂ ಭಾರೀ ಸುದ್ದಿಯಲ್ಲಿದೆ. ಅತ್ತ ಟನಲ್ ಚರ್ಚೆ ನಡುವೆ ಇದೀಗ ರೂಲ್ಸ್ ಬ್ರೇಕ್ ಮಾಡೋರಿಗೆ ದಂಡಾಸ್ತ್ರ ಪ್ರಯೋಗಕ್ಕೆ ಮ್ಯಾನೇಜ್ಮೆಂಟ್ ಮುಂದಾಗಿದೆ. ಈ ಚಟುವಟಿಕೆಗಳಲ್ಲಿ ಯಾರಾದರೂ ಕಂಡು ಬಂದರೆ ಅವರಿಗೆ ದಂಡಂ ದಶಗುಣಂ ಫಿಕ್ಸ್. ಅದೇನಪ್ಪ ರೂಲ್ಸು ಆಕ್ಟಿವಿಟೀಸು ಅಂತೀರಾ? ಟೇಕ್ ಅ ಲುಕ್. ಲಾಲ್ಬಾಗ್ನಲ್ಲಿ ಇನ್ಮುಂದೆ ಹೊಸ ರೂಲ್ಸ್. ನಿಯಮ ಬ್ರೇಕ್ ಮಾಡಿದ್ರೆ 500 ರೂಪಾಯಿ ದಂಡ ಫಿಕ್ಸ್. ವಾಕಥಾನ್, ಸ್ಕೇಟಿಂಗ್, ಸೈಕ್ಲಿಂಗ್ ಕೂಡ ನಿಷೇಧ. ಬೆಂಗಳೂರಿನ ಹೊರಗಿನ ಜನ ಬೆಂಗಳೂರು ಟ್ರಿಪ್ ಮಾಡುವಾಗ ಯಾವ ಸ್ಥಳ ನೋಡಬೇಕು ಅಂತ ಟ್ರಿಪ್ ಮಾಡ್ತಾರೆ. ಆ ಲಿಸ್ಟ್ ನಲ್ಲಿ ಬೆಂಗಳೂರಿನ ಲಾಲ್ಬಾಗ್ ಕೂಡ ಒಂದು. ಈ ಲಾಲ್ಬಾಗ್ ನೋಡೋದಕ್ಕೆ ಅಂತಾರಾಷ್ಟ್ರೀಯ ವಿವಿಧ ರಾಜ್ಯಗಳಿಂದ ಜೊತೆಗೆ ರಾಜ್ಯದ ಜಿಲ್ಲೆಗಳಿಂದ ಜನ ಬರ್ತಾರೆ. ಇಲ್ಲಿನ ವಾತಾವರಣ, ಗಾರ್ಡನ್, ಗಿಡಗಳನ್ನ ನೋಡಿ ಖುಷಿ ಪಟ್ಟು ರೀಲ್ಸ್ ಗಳನ್ನ ಮಾಡ್ತಾರೆ. ಆದ್ರೆ ಲಾಲ್ಬಾಗ್ನ ಸಂರಕ್ಷಣೆ ಮತ್ತು ನಡಿಗೆದಾರರ ಹಿತದೃಷ್ಟಿಯಿಂದ ಸುಮಾರು 33 ಚಟುವಟಿಕೆಗಳಿಗೆ ನಿಷೇಧಿಸಿ ತೋಟಗಾರಿಕೆ ಇಲಾಖೆ ಆದೇಶ ಹೊರಡಿಸಿದೆ. ಇನ್ನು ಕೆಲ ಸರ್ಕಾರದ ಕಾರ್ಯಕ್ರಮಗಳಿಗೆ ಅವಕಾಶ ಇದೆ. ಇನ್ಮುಂದೆ ಲಾಲ್ಬಾಗ್ಗೆ ಬಂದ ಪ್ರವಾಸಿಗರು ಸರ್ಕಾರ ಹೊರಡಿಸಿದ ಆದೇಶಗಳನ್ನ ಉಲ್ಲಂಘನೆ ಮಾಡಿದ್ರೆ 500 ರೂಪಾಯಿ ದಂಡ ಬೀಳಲಿದೆ. ಯಾವ ಚಟುವಟಿಕೆಗಳಿಗೆ ನಿಷೇಧ? ವಾಕ್ಥಾನ್, ಮ್ಯಾರಥಾನ್, ಸೈಕ್ಲಿಂಗ್, ಸ್ಕೇಟಿಂಗ್. ಸರ್ಕಾರದಿಂದ ನಿಷೇಧಿಸಿದ ವಸ್ತುಗಳು ತರುವಂತಿಲ್ಲ. ಉದ್ಯಾನದಲ್ಲಿ ಸಾಕು ಪ್ರಾಣಿಗಳನ್ನ ತರುವುದು ನಿಷೇಧ. ಬ್ಯಾನರ್, ಹೋರ್ಡಿಂಗ್ಗಳ ಪ್ರದರ್ಶನ, ಧೂಮಪಾನ ಅಥವಾ ಮದ್ಯಪಾನ ಸೇವನೆ, ಅಸಭ್ಯ ವರ್ತನೆ, ಸಾಮೂಹಿಕ ಯೋಗ, ಮರ ಹತ್ತುವುದು, ರಂಬೆ ಕೊಂಬೆ ಹಿಡಿದು ಆಟವಾಡುವುದು, ವಿಡಿಯೋ ಚಿತ್ರೀಕರಣ, ರೀಲ್ಸ್ ಶೂಟ್, ಪ್ರೀ ಪೋಸ್ಟ್ ವೆಡ್ಡಿಂಗ್ ಫೋಟೋಶೂಟ್, ಬೇಬಿ ಶವರ್ ಅಥವಾ ಡ್ರೋನ್ ಛಾಯಾಗ್ರಹಣ, ಖಾಸಗಿ ವಾಹನಗಳು, ಸೌಂಡ್ ಸಿಸ್ಟಮ್ಗಳ ಬಳಕೆ, ಗಾಳಿಪಟ ಮತ್ತು ಸಂಗೀತ ವಾದ್ಯಗಳು ಸೇರಿ 33 ಚಟುವಟಿಕೆಗಳಿಗೆ ನಿರ್ಬಂಧ. ಹೀಗೆ ಪ್ರತಿಯೊಂದು ಸರ್ಕಾರಿ ಅರಿವು ಮೂಡಿಸೋ ಕಾರ್ಯಕ್ರಮಗಳಿಗೆ ಪರ್ಮಿಷನ್ ಇದೆ ಸರ್. ಅದು ಬಿಟ್ಟು ಸುಮಾರು 33 ಚಟುವಟಿಕೆಗಳಿಗೆ ನಿಷೇಧ ಹೇರಲಾಗಿದೆ. ಇದು ಆಲ್ರೆಡಿ ನಾವು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್. ಇದನ್ನು ಜೀವ ರೂಪದಲ್ಲಿ ತಂದು ಈಗ ನಮಗೆ ಮೊದಲು ದಂಡ ಫೈನ್ ಹಾಕೋದು ಅವಕಾಶ ಇರಲಿಲ್ಲ. ಈಗ ದಂಡ ಅವಕಾಶ, ಪ್ರತಿ ಏನಾದರೂ ಉಲ್ಲಂಘನೆ ಮಾಡಿದ್ರೆ 500 ರೂಪಾಯಿ ದಂಡ ಹಾಕ್ಬೋದು ಅಂತ ಸರ್ಕಾರಿ ಆದೇಶದಲ್ಲಿ ಉಲ್ಲೇಖಿಸಲಾಗಿದೆ. ಮತ್ತು ಇದರಲ್ಲಿ ಮೇನು ನಿಷೇಧ ಚಟುವಟಿಕೆ ಅಂದರೆ ಸರ್, ಮೊದಲನೇದಾಗಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ನ ನಾವು ಅಲೋ ಮಾಡ್ತಾಯಿಲ್ಲ. ಮತ್ತು ಎರಡನೇದಾಗಿ ಈ ಲಾಲ್ಬಾಗ್ ಒಳಗಡೆ ಊಟ ಮಾಡೋದಾಗಲಿ, ಅದೇ ರೀತಿ ಮರಗಳನ್ನ ಹತ್ತೋದಾಗಲಿ, ಜೋಕಾಲಿ ಆಡೋದು, ಮತ್ತು ಫೋಟೋಶೂಟು, ಡ್ರೋನ್ ಚಿತ್ರೀಕರಣ, ಈ ಥರ ಕೆಲವೊಂದು ಆ್ಯಕ್ಟಿವಿಟೀಸು, ಕೆಲವೊಂದು ಸ್ಪೀಕರ್ಗಳು ತರೋದಿರಲಿ, ಪಟಾಕಿ ಹೊಡಿಯೋದಿರ್ಬೋದು, ಬ್ಯಾನರ್ಸು ಪ್ರದರ್ಶನ ಇರ್ಬೋದು, ಮತ್ತು ಮೊಬೈಲ್, ಟೀ ಕಾಫಿ ಅಂಗಡಿಗಳಿರ್ಬೋದು, ಮತ್ತು ಈ ಥರ ಎಲ್ಲ ಸುಮಾರು ಒಟ್ಟು 33 ಚಟುವಟಿಕೆಗಳನ್ನ ನಿರ್ಬಂಧ ಹೇರಲಾಗಿದೆ ಸರ್. ತೋಟಗಾರಿಕೆ ಇಲಾಖೆಯ ಫಲಪುಷ್ಪ ಪ್ರದರ್ಶನ, ಮೇಳ, ರೈತರ ತಾಂತ್ರಿಕ ಕಾರ್ಯಕ್ರಮ, ಸರ್ಕಾರಿ ಇಲಾಖೆಗಳ ಜಾಗೃತಿ ಕಾರ್ಯಕ್ರಮ, ಭೂದೃಶ್ಯ ಛಾಯಾಗ್ರಹಣ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ತೋಟಗಾರಿಕೆ ಇಲಾಖೆಯಿಂದ ಅನುಮತಿ ಪಡೆದು ಮಾಡಬಹುದಾಗಿದೆ. ಮಾನ್ಯತೆ ಪಡೆದ ಸಂಸ್ಥೆಗಳಿಂದ ಅನುಮೋದನೆಯೊಂದಿಗೆ ಆರೋಗ್ಯ ತಪಾಸಣೆ ಮಾಡುವುದಕ್ಕೆ ಅವಕಾಶವಿದೆ. ತೋಟಗಾರಿಕೆ ಇಲಾಖೆಯ ಈ ನಿರ್ಧಾರದಿಂದ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಆಮೇಲೆ ವಾಟರ್ ಬಾಟಲ್ ತೊಗೊಂಬಂದರು, ಪ್ಲಾಸ್ಟಿಕ್ ವಾಟರ್ ಬಾಟಲು, ಅದನ್ನು ಏನು ಡಸ್ಟ್ಬಿನ್ಸ್ ಏನಿರುತ್ತೆ, ಡಸ್ಟ್ಬಿನ್ಸಲ್ಲಿ ಅವರು ಪ್ರಾಪರಾಗಿ ಡಿಸ್ಪೋಸ್ ಮಾಡೋದಾದರೆ ಪ್ರಾಬ್ಲಮ್ ಆಗೋಲ್ಲ. ಪಬ್ಲಿಕ್ ಅದು ಫಾಲೋ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ರೂಲ್ಸ್ ರೆಗ್ಯುಲೇಷನ್ಸ್ ತರ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಬಟ್ ಪಬ್ಲಿಕ್ ಅದನ್ನು ಫಾಲೋ ಮಾಡ್ತಾರೆ ಅಂತಂದರೆ ದೇ ಹ್ಯಾವ್ ಟು ಅಲೋ. ಕೆಲವ್ರು ಏನು ಮಾಡೋದಂದರೆ ಕುಡಿಯೋದು, ಹಂಗೆ ರೋಡಲ್ಲಿ ಬಿಸಾಕ್ಬಿಟ್ಟು ಹೊಂಟೋಗ್ಬಿಡೋದು, ಊಟ ತಿಂಡಿ ಪೇಪರಲ್ಲಿ ತೊಗೊಬರ್ತಾರೆ, ಕವರ್ಗಳು ತೊಗೊಬರ್ತಾರೆ. ಅದೇನು ಮಾಡ್ತಾರೆ ಅಂದರೆ ಅಲ್ಲಲ್ಲೇ ತಿನ್ಬಿಟ್ಟು ಯಾವ್ದಾರ ಒಂದು ಮೂಲೆಯಲ್ಲಿ ಯಾವುದೋ ಡಸ್ಟ್ಬಿನ್ನೂ ಹಾಕಲ್ಲ ಅವರು, ಎಲ್ಲರ ಒಂದು ಮೂಲೆಯಲ್ಲಿ ಹಾಕ್ಬಿಟ್ಟು ಹೊಂಟೋಗ್ಬಿಡ್ತಾರೆ. ಅದು ಏನು ಮಾಡ್ತಾರೆ ಅಂದರೆ ನಾಯಿಗಳು ಅದು ಇದು ಎಳ್ಕೊಬಂದು ರೋಡಿಗೆ ಬಿಡ್ತಾರೆ. ಒಟ್ನಲ್ಲಿ 33 ಚಟುವಟಿಕೆಗಳಿಗೆ ಲಾಲ್ಬಾಗ್ನಲ್ಲಿ ನಿಷೇಧಿಸಿ ಆದೇಶ ಹೊರಡಿಸಿದ್ದಾರೆ. ಈ ನಿಯಮಗಳನ್ನ ಪ್ರವಾಸಿಗರು ಹೇಗೆ ಪಾಲಿಸುತ್ತಾರೆ, ಉಲ್ಲಂಘನೆ ಮಾಡಿದವರ ವಿರುದ್ಧ ಯಾವ ರೀತಿ ದಂಡ ವಿಧಿಸುತ್ತಾರೆ ಎಂಬುದನ್ನ ಕಾದು ನೋಡಬೇಕಿದೆ. ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.